ತಮ್ಮೆಲ್ಲರಿಗೂ ಗೊತ್ತೇ ಇದೆ ದೇಶದಲ್ಲಿ ಆಗ್ತಾ ಇರತಕ್ಕಂತ ಈ ಒಂದು ಸಂಸತ್ ಅಧಿವೇಶನದಲ್ಲಿ FCRA ಒಂದು ಕಾಯ್ದೆ ಅಮೆಂಡ್ಮೆಂಟ್ ಅನ್ನ ಜಾರಿಗೆ ತರುವಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಹೇಳ್ಬೇಕಂದ್ರೆ, ನಮ್ಮ ದೇಶದಲ್ಲಿ ಧಾರ್ಮಿಕ ಪರಂಪರೆ ಇತಿಹಾಸಗಳನ್ನ ನೋಡ್ಕೊಂಡು ಬರೋದಾದ್ರೆ, ನಮ್ಮ ದೇವಾಲಯಗಳಿಗೆ ಇಲ್ಲಿನ ಹಣವನ್ನ, ತಾವು ದುಡಿದಂತ ಹಣವನ್ನ, ತಾವು ಸೇವೆಗೆಂದು ಸಲ್ಲಿಸಿದಂತ ಹಣವನ್ನ, ತಾವು ಸೇವೆಗಾಗಿ ಕೊಟ್ಟಂತಹ ಆಸ್ತಿಯನ್ನ ಕೇಳುವಂತಹ ಲೆಕ್ಕದಲ್ಲಿ ಇದಿದೆ. ಅದು ಕಾನೂನಾತ್ಮಕವಾಗಿದೆ. ಅಂದ್ರೆ ಈ ಕಾನೂನಿನ ಅಡಿಯಲ್ಲಿ ಏನಾದ್ರೂ ದೇವಾಲಯಗಳಲ್ಲಿ ಏನಾದ್ರೂ ಕೂಡ ಗೋಲ್ಮಾಲ್ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಹಣದ ಆಸ್ತಿಗಳ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ದೇವಾಲಯ ಧಾರ್ಮಿಕ ಸ್ಥಳವನ್ನ ಸರ್ಕಾರ ತನ್ನ ಸುಪರ್ದಿಗೆ ಆರಾಮಾಗಿ ತೆಗೆದುಕೊಳ್ಬಹುದು. ಇದರಿಂದ ಯಾವುದೇ ರೀತಿಯಾದಂತಹ ವಿಚಾರಗಳಿಲ್ದೇನೆ ಕೂಡ ಈ ಕಾನೂನು ಮುಖಾಂತರ ದೇವಾಲಯಗಳನ್ನಾಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳನ್ನ ತನ್ನ ವಶಕ್ಕೆ ತೆಗೆದುಕೊಡಬಹುದು. ಆದ್ರೆ ಇದ್ರ ಬಗ್ಗೆ ಬಹಳಷ್ಟು ಜನ ಬೀದಿಗಿದ್ರು ಹೋರಾಟ ಮಾಡಿದಾರ್ರಿ. ಆದ್ರೆ FCR ಕಾಯ್ದೆಯನ್ನ ಜಾರಿಗೆ ತರ್ತೀವಿ ಅಂತ ಹೋದಾಗ ಎಷ್ಟು ಜನ ವಿರೋಧವನ್ನ ಮಾಡಿದ್ರು. ದೇವಸ್ಥಾನದ ಲೆಕ್ಕವನ್ನ ಕೇಳುವಂತ ಅಯೋಗ್ಯರು ನೀವು. FCR ಫಂಡ್ ವಿದೇಶದಿಂದ ನಮ್ಮ ದೇಶಕ್ಕೆ ಫಂಡ್ ಯಾಕೆ ಬರ್ತಾ ಇದೆ, ಯಾವ್ಯಾವ ಮಂದಿರಗಳಿಗೆ ಹೋಗ್ತಾ ಇದೆ, ಯಾರೆಲ್ಲ ಯಾವ ರೀತಿ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ, ಅದು ಏಂತ ಕೊಟ್ರು ಸಮಾಜ ಸೇವೆಗಾಗಿ ನಾವು ತೆಗೆದುಕೊಳ್ತೀವಿ ಅಂತೇಳಿ ಎಷ್ಟೋ ಜನ ಬಾಯಿ ಬಡ್ಕೋತಿರಲ್ಲ. ಸಮಾಜ ಸೇವೆಗೆ ನೀವು ಸಲ್ಲಿಸೋದಾದ್ರೆ ಹೇಳಿ, ನಾವು ಸಮಾಜ ಸೇವೆ ಕೊಡ್ತಾ ಇದ್ದೀವಿ ಅಂತೇಳಿ, ಸಮಾಜ ಸೇವೆಗೆ ಬಳಕೆ ಆಗ್ತಾ ಇದೆ, ಇಂಥ ಮಕ್ಕಳನ್ನ ದತ್ತು ತಗೊಂಡಿದ್ದೀವಿ, ಇಂಥ ಶಾಲೆಗಳನ್ನ ದತ್ತು ತೆಗೆದುಕೊಂಡಿದ್ದೀವಿ, ಇಂಥ ಪರಿಸರವನ್ನ ನಾವು ಉನ್ನತೀಕರಣ ಮಾಡ್ತಾ ಇದ್ದೇವೆ, ಇಂಥ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದೇವೆ, ಇಂಥ ಹಳ್ಳಿಗಳನ್ನ ದತ್ತು ತೆಗೆದುಕೊಂಡು ನಾವು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೇವೆ. ಅದನ್ನ ಬಿಟ್ಟು ಈ FCR ಕಾಯ್ದೆ ವಿರೋಧವನ್ನ ವ್ಯಕ್ತಪಡಿಸಿ ಇದು ಆಗಬಾರ್ದು ಅಂತ ಹೇಳಿದ್ರೆ, ಕಳ್ಳರು ಎಲ್ಲಿದ್ದಾರೆ ಅಂದ್ರೆ ವಿದೇಶದಿಂದ ಹಣವನ್ನ ತೆಗೆದುಕೊಂಡು ಈ ದೇಶದ ಘನತೆ ಗೌರವವನ್ನ ಕುಂದಿಸುವುದಕ್ಕೆ ತಾವೆಲ್ಲರೂ ಕೂಡ ಹಣವನ್ನ ಬಳಸ್ಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಕೇಳೋದಿಷ್ಟೇ, ದೇವಸ್ಥಾನದ ಆಸ್ತಿಯ ಲೆಕ್ಕವನ್ನ ಕೇಳುವಂತವ್ರು FCR ಆ ಕಾಯ್ದೆಗೆ ಸಂಸತ್ ಭವನದ ಒಳಗಡೆ ವಿಧೇಯಕ ಪಾಸ್ ಮಾಡುವಾಗ ಕೈ ಎತ್ತಿ ಈ ವಿಧೇಯಕವನ್ನ ಪಾಸ್ ಮಾಡಿ ಅಂತ ಹೇಳಬೇಕು. ಆ ಗಂಡದಿಯ ಗುಂಡಿಗೆಯನ್ನ ಇವಾಗ ತೋರಿಸಿ ನೀವು ದೇಶಭಕ್ತಿಯನ್ನ ಅಂತ ನಾವು ಕೇಳಬೇಕು.